ಇನ್ನು ನಾಗರಾಜ್ ರೆಡ್ಡಿಯವರ ಅಂತಿಮ ಯಾತ್ರೆಗಾಗಿ ಹೂವಿನ ಪಲ್ಲಕ್ಕಿಯನ್ನು ಸಿದ್ಧಗೊಳಿಸಲಾಗಿದೆ. ಹೂವಿನ ಪಲ್ಲಕ್ಕಿಯಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಬಿಟಿಎಂ ಲೇಔಟ್ನ ನಿವಾಸದಿಂದ ಅರ್ಧ ಕಿಲೋಮೀಟರ್ವರೆಗೂ ಕೂಡ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಗುಂಡುತೋಪಿನಲ್ಲಿರುವಂತಹ ನಾಗರಾಜ್ ರೆಡ್ಡಿಯವರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಹೂವಿನ ಪಲ್ಲಕ್ಕಿಯಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಮೆರವಣಿಗೆ ಮಾಡೋ ಮೂಲಕ ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅರ್ಧ ಕಿಲೋಮೀಟರ್ವರೆಗೂ ಕೂಡ ಮೆರವಣಿಗೆಯನ್ನು ಮಾಡಿ ತದನಂತರದಲ್ಲಿ ಗುಂಡುತೋಪಿನಲ್ಲಿರುವಂತಹ ನಾಗರಾಜ್ ರೆಡ್ಡಿಯವರ ಜಮೀನಿನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ರೆಡ್ಡಿ ಸಮುದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಕೂಡ ಆರಂಭ ಆಗುತ್ತೆ. ಇದುವರು ಕೂಡ ಶ್ರೀಲಂಕಾದ ಸರಣಿ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟಿದ್ರು. ಅವರ ಮೃತದೇಹ ಆಗಲೇ ಆಗಮಿಸಿತ್ತು. ಹೀಗೆ ಬಂದಿದ್ದಂಥ ನಾಗರಾಜ್ ರೆಡ್ಡಿಯವರ ಪಾರ್ಥಿವ ಶರೀರವನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಇಟ್ಟು ನಂತರದಲ್ಲಿ ಅರ್ಧ ಕಿಲೋಮೀಟರ್ವರೆಗೂ ಮೆರವಣಿಗೆಯನ್ನು ಮಾಡಿ ತದನಂತರ ಗುಂಡುತೋಪಿನಲ್ಲಿರುವಂಥ ರೆಡ್ಡಿಯವರ ಜಮೀನಿದೆ, ಅಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮೆರವಣಿಗೆ ಕೂಡ ಶುರುವಾಗುತ್ತೆ.